ಆತ್ಮೀಯರೇ, ನನ್ನ ಎದೆಯಾಳದ ಮನದಂಗಳ ಮಾತುಕತೆ ಪಿಸು ಮಾತುಗಳು. ಇಲ್ಲಿ ನನ್ನ ಬಾಲ್ಯ, ನನ್ನ ಊರು ತಮ್ಮ ಜೊತೆಗೆ ಹಂಚಿಕೊಂಡಿದ್ದೆ. ಈ ಸಂಚಿಕೆಯಲ್ಲಿ ನಾನು ಅದರ ಮುಂದುವರೆದ ಭಾಗವಾಗಿ ಆ ಕಾಲೇಜ್ ದಿನಗಳು, ಊರ್ದು, ಅದಾದಮೇಲೆ ನಾನು ಸ್ಪರ್ಧಾ ಪ್ರಪಂಚದಲ್ಲಿ ಕಂಡಂಥ ಏಳು ಬೀಳು, ನಂತರ ಸಾಹಿತ್ಯ ಕೃಷಿ ಕುರಿತು ಮಾತಾಡ್ತೀನಿ. ಅಲ್ಲಿ ಇಲ್ಲಿಗೆ ಹೋಗೋದಕ್ಕೆ ಮುಂಚೆ ನನ್ನ ಊರಲ್ಲಿ ಮಾತ್ರ ಇವಾಗಲೂ ನನಗೆ ಒಂದು ಯಶಸ್ಸಿನ ತುಪ್ತ ತಿರುಗಿರಿದಾಗ ಒಂದ್ಸಲ ನಮ್ಮರ ಗಣ್ಯರಿಗೊಂದು ಮಾತು ಹೇಳಿದ್ದೆ. ನಿನಗೇನು ಕಾಡುತ್ತೆ ಅಂದಾಗ ನನಗೆ ಗೊತ್ತಿಲ್ಲ, ಬೆಳ್ಳೂರಿಂದ ಅವರು ಸಾವಣ್ಣ ಬರೋರು. ನಾವಲ್ಲಿ ಹಿಪ್ಪೆ ಮರ, ಬೇವಿನ ಮರದ್ದು ಬೀಜಗಳನ್ನ ಆಯ್ದು ಅವ್ರಿಗೆ ಕೊಟ್ಟರೆ ಅವ್ರು ಊರಿಗಟ್ಟಲೆ ಕೊಡ್ತಿದ್ರು. ಒಂದೊಂದ್ಸಲ 1 ಪೈಸೆ 2 ಪೈಸೆನೂ ಕೊಡ್ತಿದ್ರು. ಯಾಕೋ ಆ ಸಾಬಣ್ಣ ಮತ್ತೆ ಮತ್ತೆ ನೆನಪಾಗ್ತಾನೆ ಅಂತ ಹೇಳಿದ್ದೆ. ಇನ್ನೊಮ್ಮೆ ನನ್ನೂರಲ್ಲಿ ಒಂದು ಸುತ್ತೇಳು ಊರಲ್ಲಿ ಒಂದು ಘಟನೆ ನಡೆದಿತ್ತು. ನಮ್ಮಲ್ಲಿ ಈ ಮಾರ್ಲಮ್ಮಿ ಹಬ್ಬಕ್ಕೆ ಬಾಡನ್ನು ಗುಡ್ಡೆ ಬಾಡು ಮಾಡ್ಕೊಳ್ತೀವಿ. ಅವತ್ತ ಅಲ್ಲಿ ಒಂದು ಆ ಊರಲ್ಲಿ ಒಂದು 5-6 ಮರಿಗಳು ಕಡಿದಿದ್ದಾರೆ, ಗುಡ್ಡೆ ಬಾಡು ಹಾಕೊಂಡಿದ್ದಾರೆ. ಅದ್ರ ಗುಳ್ಳ 2 ಕಿವಿನ ಆಸೆ ಇಟ್ಕೊಂಡು ಸುಟ್ಕೊಂಡು ತಿಂದುಬಿಟ್ಟಿದ್ದಾನೆ. ಅದಾದ್ಮೇಲೆ ಎಲ್ಲರೂ ಬಂದಾಗ ಸರಿ ಪಾಲು ಹಾಕಿರ್ಬೇಕಾದ್ರೆ 2 ಕಿವಿ ಕಾಣ್ತಾ ಇಲ್ವಲ್ಲ ಅಂತ ಮಾತಿ ಶುರುವಾಯಿತು. ನೀನು ತಿಂದಿದ್ಯಾ, ನಿಮ್ಮ ವಂಶ ಹಂಗೆ. ಕಡೆಗೆ ಅದು ಗುಣ ಪ್ರತಿಷ್ಠೆನೆಲ್ಲ ಮುಂದುವರ್ಕೊಂಡು ಹೋಯ್ತಲೇ ಇತ್ತು. ಎಷ್ಟು ಅಂತಂದರೆ ಹೊಡೆದಾಟ ಬಡದಾಟನೂ ಉಳ್ಳ ಇದ್ನೋ ಬಿದ್ದೋ ಅಂತ ಒಂದೇ ಸಲಕ್ಕೆ ಬಂದಿದ್ದು. ನಮ್ಮ ಮಂಗಳೂರು ರಸ್ತೆ ಐತಲ್ಲ, ಅಲ್ಲಿಂದ ಒಂದು ಲಾರಿ ಹಿಡ್ಕೊಂಡು ಮಂಗಳೂರಿಗೆ ಹೋಗಿ ಅಲ್ಲಿಂದ ಬಾಂಬೆ ಹೊಂಟೋಯ್ತು. ಇಡೀ ಊರನ್ನೇ 2 ಇಬ್ಬಾಗ ಆಗಿತ್ತು ಆ ಊರು. ಅದಾದಮೇಲೆ ಈ ಬಿದಿರು ಹೂವು ಬಿಡ್ತದೆ ಅಂತಂದಾಗ ಊರೆಲ್ಲ ಒಂದಾಗಿ ದೇವ್ರ ಪೂಜೆ ಮಾಡಬೇಕು ಅಂದಾಗ ಆಗ ಅಷ್ಟೊತ್ತಿಗೆ ಊರು ಶಾಂತಿ ಇದೆ. ಯಾಕಂದ್ರೆ ಅದು ಗುಳ್ಳ ಅದನ್ನು ಸುಟ್ಕೊಂಡು ತಿಂದುಬಿಟ್ಟಿರ್ತಾನೆ. ಇನ್ನು ಈ ಹೊಡೆದಾಟ, ಈ ಮಚ್ಚು, ಈ ದೊಣ್ಣೆ ಇದರಲ್ಲಿ ನನಗೆಲ್ಲ ಹೋಗ್ಬಿಡ್ತಂದೆ. ಅವ್ರಲ್ಲಿ ಹೆಂಗನೋರು, ನನ್ನ ವಂಶ ನೀನೇನೇ, ಈಗಲೇ ಮೆದೆಯಿಂದ ಕರೆಸ್ತೀನಿ, ಅವತ್ತು ಕುರಿ ಕಡಿತೀನಿ ನನ್ನ ತಾಕತ್ತಂಗೆ, ನೀನೇನೆ, ನಾನು ಹಿಂಗೆ ಆ ಪ್ರತಿಷ್ಠೆಯಲ್ಲೇ ನನಗೇನಂತಂದ್ರೆ ಇವೆಲ್ಲ ಅದನ್ನು ಕಾಡ್ತದೆ. ಏನಿದು 2 ಕಿವಿಗೋಸ್ಕರಕ್ಕೆ ಇರಲಿ ಹಿಂಗೆ ಇದನ್ನು ನೋಡ್ಕೊಳ್ತಿದ್ದಾಗ ಇವಾಗ ಇದೊಂದು ನಿಜಕ್ಕೂ ನಡೀತು. ನಾನು ಅವರು 1 ಪೈಸೆ 2 ಪೈಸೆ ಕೊಟ್ಟಾಗ ಇಸ್ಕೊಂಡೆ, ನನಗೆ ಭಾಳ ಇಷ್ಟ. ಅವು ಒಂದ್ಸಲ ಅದನ್ನು ಚೀಪ್ತಿದ್ದಾಗ ನಮ್ಮ ಮೇಷ್ಟ್ರು ನನ್ನ ಭಾಳ ಪ್ರೀತಿ ಮಾಡೋರು. ಅಷ್ಟೇ ತಪ್ಪು ಮಾಡಿದಾಗ ಒಂದು ಒಳ್ಳೆ ಆಲ್ದ ಮರದ ಕಡ್ಡಿ ಇಟ್ಕೊಂಡು ಚಟ ಅಂತ ಹೊಡೆಯೋರು. ಗಂಗಾಧರ್ ಬಿಡ್ರು, ಯಾಕೆ ತಿಂತೀನಿ ಬಾಯ್ಲಿ, ಅದು ನೀನೇನು ಅದು ತೆಗೆದು ಐಸ್ಕ್ಯಾಂಡಿನ ಆ ಟೇಬಲ್ ಮೇಲೆ ಇಟ್ಟು ನೋಡು, ಪೀನ ಮೊಸರದಲ್ಲಿ ನೋಡು ಎಷ್ಟು ಹುಳುಗಳಿವೆ ಅಲ್ಲಿ ನೋಡಿಲ್ಲ. ನಾನು ಅವಲ್ಲಿಗೆ ಅಲ್ಲಿ ಪಳ ಪಿತ ಅಂತ ಒದ್ದಾಡ್ಕೊಂಡು ಆಮೇಲೆ ಐಸ್ಕ್ಯಾಂಡಿ ಆಸೆನೇ ಬಿಟ್ಬಿಟ್ಟೆ. ಇದು ಆಗಿರ್ಬೇಕಾದ್ರೆ ಇನ್ನೊಂದ್ಸಲ ನಾನು ಆ ಚಿಕ್ಕ ಬಾಲಕ ಇದ್ದಾಗ ಅಲ್ಲಿಂದಲೇ ನಮ್ಮ ಮುಂದಕ್ಕೆ ಹೋದರೆ ಒಂದು ಬೊಮ್ಮೆ ಒಂದು ಸೇತುವೆ ಬರುತ್ತೆ. ಅಲ್ಲೊಂದು ಈಟ್ಲಿ ಮರ ಇತ್ತು. ಅದು ಚೆನ್ನಾಗಿ ಹಣ್ಣು ಬಿಟ್ಟಿತ್ತು. ಅದು ಕಿತ್ಕೊಳ್ಳೋಕೆ ಅಂತ ಇದು ಮಾಡ್ಕೊಂಡು ಇಲ್ಲೂ ಒಂದು ಸ್ವಲ್ಪ ಬ್ಯಾಗ್ನದ ಅಲ್ಲಿ ಈ ಮಂಗಳೂರು ಕಡೆಯಿಂದ ಒಂದು ಕಾರಲ್ಲೇ ಈ ಫಾರಿನರ್ಸ್ ಯಾರೋ ಹೋಗ್ತಿದ್ರು, ನಿಲ್ಲಿಸಿ ಅಲ್ಲೊಂದು ಫೋಟೋ ತಗೊಂಡು ನನಗೊಂಥರ ಭಯ ಆಯಿತು. ಇದೇನಪ್ಪ ಹಿಂಗೆ ಅಂತ. ಅವರು ಒಂದು ಮುಷ್ಟಿ ಹಿಡಿದ್ಬಿಡ್ತಾರೆ, ಚಾಕ್ಲೇಟ್ ಕೊಟ್ಟರು. ಅದನ್ನು ನನ್ನ ಸ್ನೇಹಿತರುಗಳೆಲ್ಲ ನೋಡಿದರು. ಸರ್ ಹಿಂಗೆ ಫಾರಿನರ್ ಕೊಟ್ಟರು. ನಮ್ಮ ಮೇಷ್ಟ್ರು ಬಂದರು, ನೋಡ್ರಿ ನಾನು ಆಗಲೇ ಹೇಳಿದ್ದೇನೆ, ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡಿದರು, ಈಗಲೂ ನಮ್ಮ ಮೇಲೆ ಮಸಲತನ ಮಾಡ್ತಾ ಇದ್ದಾರೆ. ಅವ್ರು ಯಾವ ಪ್ರಕಾರ ಅಂತ ಗೊತ್ತಿಲ್ಲ. ಅವ್ರ ಆಮಿಷಗಳಿಗೆ ನೀವು ಒಳಗಾಗಬೇಡಿ, ಅಲ್ಲಿ ವಿಷಾನೂ ನನಗೆ ಹೆದರಿಕೆ ಆಗೋಗ್ಬಿಡ್ತು. ಸಾರಿ ಇದು ಕೊಟ್ಟರು ಅಂತ ಕೊಟ್ಟೆ. ಅದಾದಮೇಲೆ ಗೆಜ್ಜೆಯವರೇ ಪಾಪ ಅವಣ್ಣ ನನಗೆ ಭಾಳ ಹಾಲು ಕುಡಿಸಿದೆ. ಅವ್ರು ಬಾಂಬೆಲಿ ಇದ್ಬಿಟ್ಟು ಬಂದು ನಮ್ಮ ಶಾಲೆ ಎದುರುಗಡೆ ಒಂದು ಹೋಟ್ಲ್ ಇಟ್ಕೊಂಡಿದ್ರು, ಕುಡಿಸ್ತಾನೆ. ಅವ್ರ ಹತ್ರ ಹೋಗಿ ಬಂದಾಗ ನಮ್ಮಲ್ಲಿ ಕೆಲವು ಮೇಷ್ಟ್ರುಗಳು ಆ ಚಾಕ್ಲೇಟ್ನ ತಿಂತಾಯಿದ್ರು. ಒಂಥರ ಅವೆಲ್ಲ ನೆನಪಾಗ್ತವೆ. ಅದಿರಲಿ, ಅಲ್ಲಿಂದ ನಾನು ಮುಂದಕ್ಕೆ ಮೈಸೂರಿಗೆ ಹೋದೆ. ಮೈಸೂರಿಂದ ಆದ ಮೇಲೆ ಆ ಪುಣ್ಯಾತ್ಮ ಕೇರಳದ ಹುಡುಗ ನನ್ನ ಬದುಕನ್ನು ಇದಾಯಿತು. ಆ ನಿಟ್ಟಿನಲ್ಲಿ ನನಗೆ ವಿದ್ಯಾದಾನ ಮಾಡಿದ್ದ ಪೂಜ್ಯ ಗಂಗಾಧರ ಭಟ್ರನ್ನ ಸದಾ ಸ್ಮರಿಸ್ತೇನೆ. ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ಬೇಕಾಗಿದೆ,
ನನ್ನವ್ವ ಭಾಳಷ್ಟು ಸಲ ಹೇಳೋರು. ಅವರ ದೊಡ್ಡಣ್ಣ ಶ್ರೀ ಎನ್.ಎಲ್. ಗಂಗಾಧರ ಬೈರೇಗೌಡರು ನನಗೆ ಭಾಳ ಮಾಡಿದಾರಪ್ಪ, ತುಂಬ ಖರ್ಚು ಮಾಡಿದಾರೆ ಕಣೋ ನಮ್ಮಣ್ಣ. ಅವ್ರ ಸಾವಲ್ಲೂ ಅದನ್ನ ಒತ್ತಿ ಒತ್ತಿ ಹೇಳ್ತಿದ್ಲು. ಅವರು ಬೆಂಗಳೂರಿಗೆ ಬರಲಾಗಿ ನಾವೆಲ್ಲ ಬೆಂಗಳೂರು ಕಾಣಂಗಾಯ್ತು. ಅದನ್ನು ನಾನು ಮನಸಾರೆ ನೆನೆಸ್ಕೊಳ್ತೀನಿ. ಇನ್ನೆಲ್ಲ ಆ ಪುಣ್ಯಾತ್ಕೀರ್ತಿ ಅವರ ಧರ್ಮಪತ್ನಿ ಪುಟ್ಟಲಕ್ಷ್ಮಮ್ಮ ನನ್ನ ತುಂಬ ತುಪ್ಪ ಬಟ್ಟೆ ಎಲ್ಲರಲ್ಲೂ ಸಾಕಿ ಸಲ್ಲಿಸಿದ್ದಾರೆ. ಬೈರೇಗೌಡರು ಮತ್ತು ಪುಟ್ಟಲಕ್ಷ್ಮಮ್ಮನ ಮನಸಾರೆ ನೆನೆಸ್ಕೊಳ್ತೀನಿ. ಇನ್ನೊಂದು ಮಾವ ಗಂಗಾಧರ ಗೌಡರು, ಅವ್ರ ಧರ್ಮಪತ್ನಿ ಲಲಿತಕ್ಕ ಅನ್ನ ನೀಡಿದ್ದಾರೆ, ಆಶ್ರಯ ನೀಡಿದ್ದಾರೆ, ವಿದ್ಯೆ ನೀಡಿದ್ದಾರೆ, ನೆನೆಸ್ಕೊಳ್ತೀನಿ. ಹಾಗೆ ನಮ್ಮವ್ವನ ಪ್ರೀತಿ ತಮ್ಮ. ಹಾಗೆ ಆ್ಯಕ್ಚುಲಿ ನೋಡಿದ್ರೆ ನಮ್ಮ ಅಜ್ಜಿಗೆ ಕೊನೆ ಮಗ ನಮ್ಮ ಎನ್.ಎಲ್. ನಾಗರಾಜ್ ಅವರು, ನಾವು ನಾಗಣ್ಣ ಅಂತಾರೆ. ಅವ್ರಿಗೆ ಸಿಗ್ಬೇಕಾದ ಪ್ರೀತಿನೆಲ್ಲ ನಾನು ಕಬಳಿಸ್ಕೊಂಬಿಟ್ಟೆ. ನನ್ನ ಅಜ್ಜಿಗೆ ನಾನೇ ಕಿರಿ ಮಗ ಹೋಗಿದ್ದೆ. ಶ್ರೀ ಎನ್.ಎಲ್. ನಾಗರಾಜ್ ಅವರು, ಅವರ ಧರ್ಮಪತ್ನಿ ಸುಶೀಲಕ್ಕ, ಇವರೆಲ್ಲ ನನಗೆ ಕೈ ತುತ್ತು ಕೊಟ್ಟಿದ್ದಾರೆ. ಅವ್ರ ತಾಯಿನೂ ಅಷ್ಟೇ, ಸುಶೀಲಕ್ಕರ ತಾಯಿ ಭಾಳ ಇಡೀ ಬಳಗ ಬಿಡಿ ಆ ಕೈ ತುತ್ತನ ಋಣ ಅದು ಹಿಮಾಲಯ ತಂದು ಕೊಟ್ಟರು ತೀರ್ಸೋಕ್ಕಾಗಲ್ಲ. ಅಲ್ಲಿಂದ ಆದಮೇಲೆ ಮೈಸೂರಿಂದ ಕನಕಪುರದಿಂದ ಅಲ್ಲಿ RES ಮತ್ತು ಕರಿಯಪ್ಪನವ್ರ ಪ್ರಭಾವ, ಪುನಃ ಮತ್ತೆ ಪಲ್ಲಟ ಬೆಂಗಳೂರು ಬಸವೇಶ್ವರ ರಾಜಧಾನಿ ಶಾಲೆಗೆ, ಅಲ್ಲಿ ಅದೇ ಕಥೆ ಹೇಳಿದಲ್ಲಿ ಇದು. ಅಲ್ಲಿಂದ ಮುಂದೆ ಪುನಃ ನಾನು PUC ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದ ಕಾರಣಕ್ಕೆ ಇಲ್ಲಿ ಬಂದೆ. ಇಲ್ಲೊಂದು ವಿಷಯ ನಿಮ್ಮ ಹತ್ರ ಹೇಳ್ಕೊಳ್ಬೇಕು. ನಾನು ಎದುರಿಕೊಂಡು ಕಡೆಗೆ ಮಲಗಕ್ಕೊಂದು ತಾವಿಲ್ಲ ಅಂತ ಹುಡಿಕೊಂಡು ನಾನು ಎಲ್ಲ ಕಡೆ ಲಾಠಿ ಏಟ್ ತಿಂದು ಇದೆಲ್ಲ ತಿಂದು ಅಷ್ಟೇ ಥಿಯೇಟ್ರು ಮೂಲೆಯಲ್ಲಿ ಮನೆ ಕಳ್ತಿದ್ದೆ. ಮೆಜೆಸ್ಟಿಕಲ್ಲಿ ಯಾವ ಥಿಯೇಟ್ರೂ ಬಿಡ್ತಿರಲಿಲ್ಲ. ಆಮೇಲೆ ಅಲ್ಲಿ ಹೆಂಗಿತ್ತು ಅಂದರೆ ಮಾರ್ನಿಂಗ್ ಶೋ, ಮ್ಯಾಟ್ನಿ, ನೂನ್ ಶೋ, ಫಸ್ಟ್ ಶೋ, 5 ಪಿಕ್ಚರ್ ಒಂದು ದಿನಕ್ಕೆಲ್ಲ ನೋಡಿ ನಂಗೆ ಕಾಲ ಕಳಿವೆ. ಒಂದೊಂದೇ ಸೀಲ್ಗಳಿತ್ತಲ್ಲ ಮಾರ್ಕಳಿವೆ. ಮಾರ್ಕೊಂಡು ಹೆಂಗೋ ಬದುಕು ಕಟ್ಕೊಳ್ತಾ ಇದಕ್ಕೆ ಮಲಗಕ್ಕೆ ಒಂದು ಜಾಗ ಇಲ್ಲ ಅನ್ನೋದು ಒಂದು ಯಕ್ಷ ಪ್ರತ್ಯ ಆಗಿತ್ತು. ಆ ಕೆಂಗೇರಿ ಆಗ ಪುಣ್ಯಾತ್ಮ ಮುದುಗೇರಿಯವರು ಹೊಂಬೇಗೌಡರು ಅಂತ ಅವಾಗ ಈಗಿನ ವಿಶ್ವ ಒಕ್ಕಲಿಗರ ಮಠ ಇದೆಯಲ್ಲ, ಅದು ಮುಂಚೆ ತಿರ್ಚಿ ಸ್ವಾಮಿಗಳ ಆಶ್ರಮ ಆಗಿತ್ತು. ಅವ್ರ ಹತ್ರಕ್ಕೆ ಶ್ರೀ ಚಂದ್ರಶೇಖರನಾಥ ಸ್ವಾಮಿಗಳು ಬಹಳ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಯ ಪ್ರತೀಕ. ಮತ್ತು ಅಷ್ಟೇ ಕೊಡುಗೋಪಿ. ಅವರೇ ಸ್ವತಃ ಹಾಸನ ಹಾಲು ಕರೀತಾರರು. ಅವರು ಕೇಳಿದ್ದು ಅವ್ರದ್ದು ಬಸ್ಗಳು ಕೇರ್ ನಗರದಲ್ಲಿತ್ತು. ಅವ್ನು ಮಾರಿ ಆ ಕಾಲದಲ್ಲಿ ಜಮೀನು ತಗೊಂಡು ಅದ್ರದ್ದೇ ಒಂದು ದೊಡ್ಡ ಕಥೆ ಇದೆ. ಅವ್ರು ನನ್ನಲ್ಲಿ ಅಲ್ಲಿ ಉಳಿಸ್ಕೊಂಡಿದ್ರು. ಆವಾಗಲೇ ಅವರು ಈ ವೇದ, ಉಪನಿಷತ್ತು, ಪುರಾಣ ಇವನ್ನೆಲ್ಲ ಓದೋದಕ್ಕೆ ನನಗೆ ಅವ್ರ ಹತ್ರನೂ 6 ತಿಂಗಳು ಕಾಲ ಕಳೆದಿದ್ದೇನೆ. ಅವ್ರನ್ನ ಕೃತಜ್ಞತ ಸ್ಮರಿಸ್ತೇನೆ. ಈಗ ಅದು ಅಂದರೆ ಅವರು ಆಗ ಅವ್ರನ್ನ ನಾನು ಯುವನದಲ್ಲಿ ನೋಡಿದ್ದೆ. ಅದೆಷ್ಟು ಅಂತಂದರೆ ಅವರೇ ಹಾಲು ಕರೆಯೋರು ಸುನಲ್ದ. ಅವ್ರಲ್ಲಿ ಒಬ್ಬರು ಭಟ್ರು ಮಾತ್ರ ಇದ್ದರು. ಇನ್ನು ಮಿಕ್ಕಿದೆಲ್ಲ ನೋಡ್ಕೊಂಡಂಗೆ ಅಷ್ಟು ಶಿಸ್ತು, ಸಂಯಮ, ಶ್ರದ್ಧೆ, ಭಕ್ತಿ, ಧ್ಯಾನ, ಯೋಗ ಅದು ಒಳ್ಳೆತನಲ್ಲಿ ತುಂಬ ಕಲ್ತಿದ್ದೀನಿ. ಅದಾದಮೇಲೆ ತಿರುಚಿ ಸ್ವಾಮಿಗಳ ಆಶೀರ್ವಾದ ನನಗೆ ಸಿಕ್ತು. ಕೈಲಾಸಾಶ್ರಮದಲ್ಲಿ ಅವರು ಧನ ಸಹಾಯ ಮಾಡಿದರು. ಶಿವಪುರ ಸ್ವಾಮೀಜಿಗಳು ಅಲ್ಲೇ ಅವರು ಉಸ್ತುವಾರಿ ಇದ್ದರು. ಭಾಳಷ್ಟು ಮಂದಿಗಳಿಗೆ ನನಗೆ ವಿದ್ಯಾರ್ಥಿ ವೇತನ ಕೊಡಿಸಿದರು. ಸುಂದರಮ್ಮ ಅಂತ ಅಂದ್ಬಿಟ್ಟು ಶಿವಾಜಿನಗರದಲ್ಲಿ ಒಂದು ಟ್ರಸ್ಟ್ ಇತ್ತು, ಭಾಳಷ್ಟು ಮಂದಿಗೆ ಹೇಳ್ಕೊಡ್ಸಿದ್ರು. ಅದಾದಮೇಲೆ ಅದು ರಾಮೇಗೌಡರು, ಭೈರವೈಕ್ಯ ಬಾಲಗಂಗ ಸ್ವಾಮೀಜಿಗಳಿಗೆ ಶಿವಪುರ ಸ್ವಾಮೀಜಿಗಳು ಹೇಳಿದಾಗ ಅವರು ನನಗೆಷ್ಟು ಇದಾಯಿತು ಅಂದರೆ, ಬರೋ ದಿನಗಳಲ್ಲಿ ನಾನು ಚರ್ಚಾ ಸ್ಪರ್ಧೆಗಳಲ್ಲಿ ಈ ಡೆಲ್ಲಿ ದೂರದರ್ಶನ, ಬೆಂಗಳೂರು ದೂರದರ್ಶನ ಮಾಡಿದ್ದು ಎಲ್ಲ ಪತ್ರಿಕೆಗಳು ಕಂಡಾಗ ಬಾಲಗಂಗ ಸ್ವಾಮೀಜಿಗಳು ನನ್ನ ಮೇಲೆ ತುಂಬ ಪ್ರೀತಿ ಉಂಟಾಯಿತು. ಭಾಳ ಇದು ಮಾಡೋರು. ಕಲಾ ಹೆಂಗಾಯ್ತು ಅಂದರೆ ಅಲ್ಲೆಲ್ಲ ಹಾಡ್ಕೊಳ್ಳೋರು. ಮಾನಸ ಪುತ್ರ ನನಗೆ, ನಾನು ಅದನ್ನ ಸ್ಮರಿಸ್ಕೊಳ್ತೇನೆ. ಆ ಮಟ್ಟಕ್ಕೂ ಸಹ ದೊಡ್ಡ ಸ್ವಾಮೀಜಿಗಳಿದ್ದಾಗ ನಾನು ವೀರಪ್ಪನವರ ಸರ್ಕಾರದ ಸಂದರ್ಭದಲ್ಲಿ, ವೀರೇಂದ್ರ ಪಟೇಲ್ ಸಂದರ್ಭದಲ್ಲಿ, ಹರೀಶ್ ಗೌಡ್ರೆ ಇದ್ರದ್ದಾಗಿದ್ದಾಗ, ಸುರೇಶ್ ಅವರು ಹೆಲ್ತ್ ಸೆಕ್ರೆಟರಿ ಆಗಿದ್ದಾಗ ಭಾಳಷ್ಟು ಕೆಲಸ ಕಾರ್ಯಗಳನ್ನ ಒಂದು ಹಳ್ಳಿ ಸೇವೆನ ಮಟ್ಟಕ್ಕೆ ನಾನು ಮಾಡಿದ್ದೇನೆ. ದೊಡ್ಡ ಸ್ವಾಮಿಗಳು ನಮ್ಗೆ ಹೇಳೋರು, ನೀವು ಸ್ವಲ್ಪ ಆರ್ಥಿಕ ಸಬಲ ಆಗಬೇಕು,
ಸ್ವಲ್ಪ ಒಂದೆರಡು ಮೆಡಿಕಲ್ ಸೀನ್ ಬೇಡ ಸ್ವಾಮೀಜಿ, ನನಗೆ ಆಶಯ ಕೊಟ್ಟಿದ್ರಿ, ನೆಲೆ ಕೊಟ್ಟಿದ್ರಿ ಅಂತ ಏನಾರು ಕಷ್ಟ ಬಂದರೆ ಮುಂದಿನ ದಿನಗಳು ಕೇಳ್ಕೊತೀನಿ. ನಾನು ಇರಬೇಕಲ್ಲಪ್ಪ ಅಂತ ಒಂದು ಮಾತಂದಿರು. ಅದೇನೂ ಬೇಡ, ಭಗವಂತ ಇವತ್ತು ನನಗೆ ತುಂಬ ಚೆನ್ನಾಗಿಟ್ಟಿದ್ದಾನೆ. ಭೂತಾಯಿ ನನ್ನ ಕೈ ಹಿಡ್ತಿದ್ದಾಳೆ. ಆದರೆ ಆವತ್ತು ನೆಲೆ ಕೊಟ್ಟು ನನ್ನ ಪ್ರೀತಿಯಿಂದ ಮೈ ತಡವಿ ಆತ್ಕೊಂಡಂತ ಕಾಲಾತೀತ ಬಾಲಗ ಸ್ವಾಮೀಜಿಗಳನ್ನ ನಾನು ಸದಾ ಸ್ಮರಿಸ್ತೇನೆ. ಯಾಕೆಂದರೆ ಅನ್ನ ಕೊಟ್ಟರೆ ನಾವು ಕೊಟ್ಟರೆ ಮುಪ್ಪಿನ ತನಕ ನೆನೆಬೇಕಲ್ಲ. ಅದಿಲ್ಲದೆ ನಾವು ಒಂಥರ ಅಸ್ಥಿ ಪಂಜರದ ಭಾಳ ಆಗ್ಬಿಡ್ತೀವಿ. ನಾವು ಎಷ್ಟೇ ವಿದ್ಯಾವಂತರಾಗ್ಬೋದು, ಏನಾಗ್ಬೋದು, ಎತ್ತಾಗ್ಬೋದು, ಅನ್ನ ಕೊಟ್ಟಿದ್ದಕ್ಕೆ ನಾವು ಋಣಿಯಾಗಿರ್ಬೇಕು. ಅದು ನನಗೆ ಕೃತಜ್ಞತೆ ಇರಬೇಕು. ಅಲ್ಲಿಂದ ಇದಕ್ಕಾಯ್ತು. ಅದಾದಮೇಲೆ ಯಾವ ಬದುಕಿನಲ್ಲಿ ನಾನು ಕಂಡಂಥ ಅದೃಷ್ಟನೂ ನನ್ನ ಪುಣ್ಯಶಾಲಿ. ಕಾಲೇಜ್ ದಿನಗಳಲ್ಲಿ ಪರಿಚಯ ಇತ್ತು ಬಿ ವೆಂಕಟರಂಗ, ಸ್ನೇಹ ಅಂದ್ರದು. ಅವರು ಪತ್ರಿಕೋದ್ಯಮದ ಪಿತಾಮಹ, ಕನ್ನಡ ಪತ್ರಿಕೋದ್ಯಮ ಬಿ ಎನ್ ಗುಪ್ತವರ ಮೊಮ್ಮಗ ಬಿ ವೆಂಕಟರಂಗ. ಅವ್ರ ತಂದೆ ತಾಯಿ ಶ್ರೀಕೃಷ್ಣ, ಶ್ರೀ ಶಾರದಾ ಕೃಷ್ಣ. ಪಾಪ ಅವ್ರ ಮನೆ ಕೈ ತುತ್ತು ತಿನ್ಕೊಂಡು ನನ್ನ ಬದುಕನ್ನು ಎಷ್ಟು ಹಸನಾಗಿಸ್ಕೊಂಡೆ. ಏಳೇಳು ಜನ ಮುಖ ಅವ್ರನ್ನ ನೆನೆಸ್ಕೊಳ್ಬೇಕು. ಅವನ ಪತ್ರಿಕೆ ಆರಂಭ ಮಾಡೋದಕ್ಕೆ ಧನಸಹಾಯದ ಜೊತೆಗೆ ಗಾಂಧಿನಗರದಲ್ಲಿ, ಪ್ರತಿಷ್ಠಿತ ಗಾಂಧಿನಗರದಲ್ಲಿ ಉಚಿತ ಆಫೀಸನ್ನು ಕೊಟ್ಟರು. ಅವರಿಗೆ ಈಗಿನ ಸಭಾಧ್ಯಕ್ಷರಾದ ಮಹಾದೇವ್ ಹೊರಟ್ಟಿಯವರು ಸೇರಿದಂತೆ ಭಾಳ ಜನ MLAಗಳು, MP ಗಳು, ಅದಾದ ತಕ್ಷಣಕ್ಕೆ IAS ಅಧಿಕಾರಿಗಳು ಎಲ್ಲರೂ ಆಫೀಸಿಗೆ ಬರ್ತಾಯಿದ್ರು. KS ಎಲ್ಲ ಭಾಳಷ್ಟು ಜನ ಬರ್ತಾಯಿದ್ರು. ಅದೊಂಥರ ಕಾಲಘಟ್ಟ. ಅದಾದಮೇಲೆ ನಕ್ಕಿರಾಜೋಗಕ್ಕೆ ಹೋದೆ, ನಂಬಿದೆ. 33 ಲಕ್ಷಕ್ಕೆ ಸಾಲಗಾರನಾದೆ, ಚೀಟಿ ಗೀಟಿ ಇದ್ರದ್ದೆಲ್ಲ. ಆಮೇಲೆ ಏನಾಯ್ತು ನಿಮ್ಮ ಪಿಕ್ಚರ್ ಅಂತ ಕೇಳೋದಿದೆಯಲ್ಲ, ಅದೊಂದು ಯಾತನೆ. ಅದನ್ನು ಆ ದಿನಗಳಲ್ಲಿ ನನಗೆ ಪತ್ರಿಕೆಗೆ ತುಂಬ ಒತ್ತಾಸೆ ನೆರವು ಕೊಟ್ಟರು ಭಾಳಷ್ಟು ರಾಜಕಾರಣಿಗಳಿದ್ದಾರೆ. ಅದಾದ ತಕ್ಷಣ ಅಧಿಕಾರಿ ವಲಯ ಇತ್ತಲ್ಲ, ಅಲ್ಲಿ ನಾನು ಅನನ್ಯವಾಗಿ ಸ್ಮರಿಸಬೇಕಾದ್ದು ಬಹಳ ನಮ್ಮ ನೀಲಂ ಸಂಜೀವ್ ರೆಡ್ಡಿಯವರ ಮೊಮ್ಮಗ TV ಪ್ರಸಾದಣ್ಣ. ಎಷ್ಟು ಸರಳ, ದಕ್ಷ, ಪ್ರಾಮಾಣಿಕ ಅಂತಂದರೆ ವರ್ಣಿಸದಾಡಲ್ಲ. ಅವರ ಪ್ರೀತಿನಲ್ಲಿ ನಾನು ನನ್ನ ಪತ್ರಿಕೆಗೆ ಜಾಹೀರಾತನ್ನು ಸುರಿಮಳೆ ಕೊಟ್ಟು ಇಲ್ಲೊಂದು ನಿದರ್ಶನ ಹೇಳ್ಕೊಳಕ್ಕೆ ಹೋಗ್ತೀನಿ. ಆದ್ಮೇಲೆ ನನಗೇನಂತಂದರೆ, ಒಂದ್ಸಲ ತುಂಬ ಮಳೆ ಬರೋದು. ನನ್ನ ಹತ್ರ ಕವಾಸಕಿ ಬೈಕ್ ಇತ್ತು. ಅದರಲ್ಲೇ ನನ್ನ ಜಾಹೀರಾತು ಪತ್ರಿಕೆಗಳು ಇಟ್ಕೊಂಡು ಇಟ್ಕೋದ. ಒಂದ್ಸಲ ಪ್ರಸಾದಣ್ಣ, ಇಲ್ಲಿ ತಾಜಲ್ಲಿ ಸ್ವಲ್ಪ ಎಲ್ಲ IAS ಆಫೀಸರ್ಸ್ಗಳು ಬಂದರೆ, ಡೆಲ್ಲಿಯಿಂದೆಲ್ಲ ಬಂದಿದ್ದಾರೆ, ನೀನು ನಡಿದೇನೋ ನಿನ್ನ ಗಾಡಿನಲ್ಲಿ ಬರ್ತೀನಿ. ನನಗೊಂದು ಸ್ವಲ್ಪ ತಬ್ಬಿಬಾಗ್ಬಿಟ್ಟೆ. ಯಾಕಪ್ಪ ಇದು, ಏನಿದು ಅಂತ, ಏನೇ ಯೋಚನೆ ಮಾಡ್ತಾಯಿದ್ದೀಯ ಅಂತ. ಅಣ್ಣ ನನ್ನ ಬೈಕು ಇದ್ರೇನಂತೆ ನಡಿ. ನಾನು ಆಯಿತು ಪ್ರಸಾದ್ ಹಿಂದೆಗಡೆ ಕುಂಡಿಸ್ಕೊಂಡೆ. ಈಗ ಅಣ್ಣ IAS ಬೇರೆ ಹಿಂದೆಗಡೆ ಕೂತ್ಕೊಂಡ್ರೆ ನಡ್ಕ ಶುರುವಾಯ್ತು. ನೆಟ್ಟಿಗೆ ಗಾಡಿ ಓಡ್ಸಕ್ಕೆ ಬರಲ್ಲ, ಇದು ಕೂತ್ಕೊಳ್ಳಿ ಅಂತಂದ್ಬಿಟ್ಟು ಅವರೇ ಕೂಡಿಸ್ಕೊಂಡು ಹೋದ್ರು. ಅಲ್ಲಿ ಜಯಂತಿ ಮೇಡಮ್ಮು, ಈ ಥರ ಡೆಲ್ಲಿಯಿಂದ ಬಂದವರು ಬಹಳಷ್ಟು ಜನನ್ನ, ತುಂಬ ಜನನ ಪರಿಚಯ ಮಾಡಿಕೊಟ್ರು. ಪ್ರಸನ್ನ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಓದಿತ್ತು. ಫಸ್ಟ್ ಅಟೆಂಪ್ಟ್ಗೆ IAS ಪಾಸ್ ಮಾಡಿತ್ತು. ಅವ್ರಿಗೆ ಹೆಂಗೆ ಅಂತಂದರೆ ತಳಸ್ಪರ್ಶಿ ಅದು ಯಾವತ್ತು, ನೆಲಮುಖಿ. ಆಫೀಸ್ ಹೊರಗಡೆ ಬಿಟ್ಟೇಟ್ಗೆ ಎಲ್ಲರೂ ಪ್ರೀತಿ, ಪ್ರೇಮ, ಸಮತೆ, ಕಾರಣದಲ್ಲಿ ಕಾಣ್ತಿತ್ತು ಅದು ವ್ಯಕ್ತಿತ್ವ. ನನಗೆ ಮೊಟ್ಟ ಮೊದಲಿಗೆ ದೇವೇಗೌಡರನ್ನ ಪರಿಚಯ ಮಾಡಿದ್ದು ಎಲ್ಲಿ ಅಂದರೆ ಪ್ರಸಾದಣ್ಣ ಮನೆಯಲ್ಲಿ, ವಸಂತ ನಗರದಲ್ಲಿ ಅವ್ರ ಮನೆ ಇತ್ತು. ಶ್ರಮದ ರಾಜಕಾರಣಿ ದೇವೇಗೌಡರು 2 ಕಡೆನೂ ಸೋತು ಸುಣ್ಣಾಗಿದ್ರು. ಅಲ್ಲಿ ಬಂದ ಪರಿಚಯ ಮಾಡಿಕೊಟ್ಮೇಲೆ ದೇವೇಗೌಡರಿಗೆ ನಾನು ಪತ್ರಗಳನ್ನ ಬರ್ಕೊಡ್ತಾ ಇದ್ದೆ. ಅದು ಇಂಗ್ಲೆಂಡ್ ರಿಟರ್ನಲ್ಲಿ ರೀಚ್ ಆಗತ್ತರ ಕಾಲಘಟ್ಟಗಳದು. ಜ್ಯೋತಿ ಬಸು ಅವ್ರ ಜೊತೆಗೆ ಅವಿನಾವ ಸಂಬಂಧ ಇತ್ತು ಪ್ರಸಾದಣ್ಣಂಗೆ. ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಯಿತು. ಘನಸಾರ ವ್ಯಕ್ತಿತ್ವ ಬಿಡಿ ಪ್ರಸಾದಣ್ಣಂದು. ಅದೊಂದು ಎಷ್ಟು ಅಂದರೆ ಅವರಿಂದ ನಾನು ಭಾಳಷ್ಟು ಪ್ರಯೋಜನಗಳನ್ನ ಪಡ್ಕೊಂಡಿದ್ದೀನಿ. ಅವ್ರು ನನ್ನ ಪ್ರೀತಿಯಿಂದ ಗುರುಗಳೇ ಅಂತ ಕರೀತಾರೆ, ನಾಯಕರೇ ಅಂತಾರೆ, ಹೀರೋ ಅಂತಲೂ ಅಂತಾರೆ. ಆದರೆ ನಾನು ಪ್ರೀತಿಯಿಂದ ಪ್ರಸನ್ನ ಅಂತ ನಿಂತೆ. ಆ ಥರ ನೋಡೋಕೆ ಹೋದಾಗ ಹರೀಶ್ ಗೌಡ್ರು, BN ನಾಯ್ಕು, ವೆಂಕಟರಮಣ ನಾಯ್ಕು, ಅಲ್ಲಿ ಅವ್ರ ಮಿಸ್ಸಸ್ಸು ಜಲ್ಜಕ್ಕ, ಮೈಸೂರಲ್ಲೂ, ಅದು ಬೆಂಗಳೂರಲ್ಲೂ, KC ರಂಗನಾಥ್ ಅವರ ಮನೆ ಇದ್ನಲ್ಲಿ ತುಂಬ ಹತ್ರ, GC ರಾಜಶೇಖರು, ತುಂಬ ಜನ ಬಿಡಿ. ನನಗೆ ಅಧಿಕಾರಿಗಳದ್ದು ಅದೊಂದು ಪಟ್ಟಿನೇ ಇದೆ. ಎಷ್ಟೆಷ್ಟು IPS ಆಗ ಎಷ್ಟೊಂದು ಅಂದರೆ ಅದು ಪ್ರಕಾರಗಳೇ. ಗರುಡಾಚಾರ್ಯರಾಗಿರಬಹುದು, ಅದು ಯೋಜನಾ ಸೇವಾ ಕೇಂದ್ರಕ್ಕೆ ಬರ್ಮನ್ ಸರ್ ಅವಾಗ ಆಯುಕ್ತರಾಗಿದ್ದರು. ಅಲ್ಲಿ ಅದು ಆ ಸಂದರ್ಭಗಳಲ್ಲೇ ನನಗೆ ರಾಜ್ಯ ಯುವ ಪ್ರಶಸ್ತಿ ಬಂದಿತ್ತು.
ಅದು ನನಗೆ ಎಂಥ ನೀಲಾವಕಾಶ ಒದಗಿಸ್ತು ಅಂದರೆ ಅಷ್ಟರ ಮಟ್ಟಿಗೆ ಅಂತ. ಈ ಡೆಲ್ಲಿ ದೂರದರ್ಶನ ಬಂದಂಥ ಸಂದರ್ಶನ, ಈ ಬೆಂಗಳೂರು ದೂರದರ್ಶನ, ನಾನು ಯಾವತ್ತೂ ಒಂದ್ಸಲಕ್ಕೆ ಈ ಆಕಾಶವಾಣಿ ಮತ್ತು ದೂರದರ್ಶನಿಗೆ ನಾನು ತುಂಬ ಕೃತಜ್ಞ. ಯಾಕೆ ನಾವು ನನಗೆ ಬದುಕಿನಲ್ಲಿ ಭಾಳಷ್ಟು ಆಶ್ರಯ ಆಗಿವೆ. ನಾನು ಆಕಾಶವಾಣಿಯಲ್ಲಿ ಮೊದಲಿಗೆ ನಾನು ಮಾಡಿದ್ಮೇಲೆ ನಾನು ಬೇರೆಯವ್ರ ಸಂದ ಯುವವಾಣಿ ಮಾಡ್ತಿದ್ದೆ. ಎ ವಿ ಪಾಟೀಲ್ ಸರು, ಆ ದೂರದರ್ಶನಲ್ಲಿ ಈಶ್ವರ ಅವರು, ಇವರೆಲ್ಲ ಹೆಸರು ಕಣಗೆ. ಆಮೇಲೆ ಕಾಲೇಜ್ ಜನಗಳಲ್ಲಿ ನನಗೆ ಹೆಚ್ಚಿನ ಆರ್ತಿ ಹೇಳಿದ ತಮಾಷೆ ಅನ್ನಿಸ್ತದೆ, ಆರ್ತಿ ಜೊತೆ ಗುರುತಿಸ್ಕೊಂಡ್ರೆ ನಮ್ಗೊಂದು ದೊಡ್ಡ ಅಸ್ಕೆ ಆಗಿತ್ತು. ಆ ಥರ ಇತ್ತು. ಏನೇನು ಕೆರೆನಲ್ಲಿ ಓದ್ತಾ ಇತ್ತು. ಆ ಕಾಲಕ್ಕೆ ಇಡ್ಲಿ ವಡೆ ಕೊಡಿಸಿ ₹100 ಕೈಗೆ ಕೊಟ್ಟಿದ್ಲು. ನೆನೆಸ್ಕೊಳ್ತೀನಿ. ಅದಾದ ತಕ್ಷಣ ನಮ್ಮ ಜಿ ರಾಮಕೃಷ್ಣ ಸರು, ಜಿ ಶ್ರೀನಿವಾಸರಾಜ್ ಅವರು, ಎಚ್ ಎಸ್ ರಾಘವೇಂದ್ರ ಅವರು, ಇವರೆಲ್ಲ ಕಾಲೇಜ್ ಜನಗಳೇ. ಅಂದರೆ ನಾವು ಒಂದ್ಸಲ ಏನಂದರೆ ನಿಜವೂ ಹೆಮ್ಮೆಯಿಂದ ಹೇಳ್ಕೊತೀನಿ, ಪ್ರೀತಿಯಿಂದ ಹೇಳ್ಕೊತೀನಿ, ಗೌರವದಿಂದ ಹೇಳ್ತೀನಿ, ಹೃದಯದಿಂದ ಹೇಳ್ಕೊತೀನಿ. ಭಾಳಷ್ಟು ಜನರದ ಕೈ ತಗೊಂಡಿದ್ದೀನಿ ಕಂಡ್ರೆ ಬೇರೆ ಬೇರೆ ಸ್ಥಳಗಳಲ್ಲಿ ಭಾಳಷ್ಟು. ನನಗೆ ಅದನ್ನ ಎಣ್ಸೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಅಷ್ಟು ಮಟ್ಟಿನ ಅವರೆಲ್ಲ ನನಗೆ ಒತ್ತಾಸೆ, ನೆರವು, ಸ್ಫೂರ್ತಿ ಎಲ್ಲವನ್ನೂ ಕೊಟ್ಟಿದ್ದಾರೆ. ಅದನ್ನು ಕಟ್ಕೊಂಡಂಗೆ ಹೋಗ್ತಾ ಅಲ್ಲಿ ನಾನೊಂದು ಸ್ಮರಿಸಲೇಬೇಕು. ಈಗ ಸಿ ನಾರಾಯಣ ಸ್ವಾಮಿಯವರು ಈಗ ಪ್ರಸಕ್ತ ಈ ಕರ್ನಾಟಕ ಸರ್ಕಾರದಲ್ಲಿ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾಗಿದ್ದರು. ನನ್ನ ಕಾಲೇಜ್ ದಿನಗಳಾದ ಚಟುವಟಿಕೆಗಳಿಗೆ ಎಲ್ಲ ಪ್ರಶಸ್ತಿಗಳನ್ನ ಅವ್ರಿಗೆ ಕಟ್ಬಿಡ್ತಿದ್ದೆ. ಅವರು ಸ್ಪಾನ್ಸರ್ಶಿಪ್ಗೆ ಮಾಡಿಕೊಡೋರು. ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ಪಿ ಟಿ ಪಾರ್ಸತಿ ಸರು. ಅವರು ಅಡ್ವೊಕೇಟ್ ಜನರಲ್ ಕರ್ನಾಟಕ ಸರ್ಕಾರಕ್ಕಿದ್ದರು. ನನ್ನ ಬದುಕಿನಲ್ಲಿ ಸದಾ ನಾನು ನೆನೆಸ್ಕೊಳ್ಬೇಕು ಬಿ ಟಿ ಪಾರ್ಸದರು. ಅಲ್ಲೇ ಇಸ್ಕಸ್ಸು, ಇಂಡೋ ಸೋವಿಯತ್ ಕಲ್ಚರಲ್ ಸೊಸೈಟಿ, ಅದ್ರ ಮೂಲಕ ಅಲ್ಲಿ ಸುರೇಂದ್ರ ಅವರು, ಜಿ ಆರ್ ಅವರು, ಭಾಳಷ್ಟು ಅವರು ಕರ್ನಾಟಕ ಸ್ಟೇಟ್ ಪೀಸ್ ಆ್ಯಂಡ್ ಸಾರಿಟಿ ಆರ್ಗನೈಸೇಷನ್ಗೆ ಕೆ ಎಚ್ ರಂಗನಾಥರು ಅಧ್ಯಕ್ಷರಾಗಿದ್ದರು. ಸೇತುರಾಮ್ ಅವರಿದ್ದರು, ಅನಿರುದ್ಧ ಕೃಷ್ಣ ಅವರಿದ್ದರು, ಡಾಕ್ಟರ್ ಜಿ ರಾಮಕೃಷ್ಣ ಅವರಿದ್ದರು. ನನಗೆ ಆ ಸಾಂಗತ್ಯ ಹೆಂಗೆ ಸಿಕ್ಕಿತ್ತು ಅಂದರೆ ಭಾಳ ಚೆನ್ನಾಗಿತ್ತು. ಆ ರಂಗನಾಥರಂತೂ ಅಪ್ಪ ಪುಣ್ಯಾತ್ಮ. ನಾನು ವಿದ್ಯಾರ್ಥಿ ದಶೆನಲ್ಲಿ ಹೋದಾಗಲೇ ಒಳಗಡೆ ಕರೆಸಿ ಆಂಟಿ ಚೇಂಬರ್ ಕುಣಿಸಿ ಕಾಫಿ ತರಿಸಿ ಅರ್ಧ ಗಂಟೆ 1 ಗಂಟೆ ನಿಮ್ಮ ಕಾರ್ಯಯೋಜನೆ ಏನು ಮಾಡ್ತೀರಿ ಎತ್ತು ಮಾಡ್ತೀನಿ. ಘನಸಾರ ವ್ಯಕ್ತಿತ್ವ ಕಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ನಿಜವಲ್ಲೂ ಬರಬೇಕು ಅಂದರೆ ಬಸಲಿಂಗಪ್ಪ ಮತ್ತು ಕೆ ಎಚ್ ರಂಗನಾಥರು ಮತ್ತೆ ಬರಬೇಕು. ತಿಪ್ಪೇಸ್ವಾಮಿ 3 ವ್ಯಕ್ತಿಗಳ ನಾನು ಕಂಡುಕೊಂಡಿದ್ದೀನಿ. ಇನ್ನೂ ಇರ್ಬೋದು, ಆದರೆ ಮಿಕ್ಕರು ಭಾಳಷ್ಟೆಲ್ಲ ನೋಡಿದೆ. ಮಹಾತ್ಮ ಫುಲೆ ಹೇಳ್ದಂಗೆ, ಜ್ಯೋತಿಬಾ ಫುಲೆ ಹೇಳ್ದಂಗೆ, ಆ ಸಮುದಾಯದ ಹೆಸರಲ್ಲಿ ಸಮುದಾಯನ ನುಂಗೋ ರಾಕ್ಷಸರು ಮುಂದೆ ನಮ್ಮ ಸಮುದಾಯದಲ್ಲೇ ಹುಟ್ಟುತ್ತಾರೆ ಅಂತ ಅವ್ರು ಹೇಳ್ತಿದ್ರು. ಅವರು ಮುಟ್ಲಿಲ್ಲ, ತಟ್ಟಲಿಲ್ಲ, ಮಡಿ ಮೇಲ್ಗೆ ಇದನ್ನೊಂದು ಅನುಭವಿಸಿದ್ದು ಒಂಥರ. ಆದರೆ ಬರೋ ಕಾಲಕ್ಕೆ ನಮ್ಮನ್ನು ನುಂಗುವಂಥ ರಾಕ್ಷಸರು ನಮ್ಮ ಸಮುದಾಯದಲ್ಲೇ ಹುಟ್ಟುತ್ತಾರೆ ಅಂತ ಹೇಳಿದರು ಜ್ಯೋತಿಬಾ ಫುಲೆಯವರು. ಅದು ನಾನು ಕಣ್ಣಾರೆ ನೋಡಿದ್ದೇನೆ. ಯಾರಿವತ್ತ ಮಹನೀಯರು, ಸರ್ವಶ್ರೇಷ್ಠರು, ನಾವು ದಲಿತ ನಾಯಕರು, ಉದ್ಧಾರಕರು ಅಂತ ಹೇಳ್ಕೊಂಡಿದ್ದಾರೆ. ಆ ಸಮುದಾಯ ಹೆಸರನ್ನು ಅವರೊಟ್ಟೆ ಚೆನ್ನಾಗಿ ತುಂಬಿಸ್ಕೊಂಬಿಟ್ರು, ಬೆಳಕೊಂಬಿಟ್ರು. ನನ್ನ ಜನ ಇನ್ನೂ ಅಲ್ಲೇ ಕುಂತವ್ರೆ. ಅದರಲ್ಲೇ ನಾನು ಕೆ ಎಚ್ ರಂಗನಾಥರು ಏನ್ರಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ನಿಂತು ಗೆಲ್ತಾರೆ. ಮೂಡಿಗೆರೆ ಕ್ಷೇತ್ರ ಬಿಟ್ಟು ಹಿರಿಯರಿ ಬರ್ತಾರೆ. ಧೀಮಂತಿಕೆ ವ್ಯಕ್ತಿತ್ವ, ಅದು ಘನಸಾರ ಫಲ. ಅದಕ್ಕೆ ಎಸ್ ಎಂ ಕೃಷ್ಣ ಅವರು ಸೆಲ್ಫ್ ಡ್ರೈವ್ ಮಾಡ್ಕೊಂಡೋಗಿ ರಾಜಾಜಿನಗರ ಮನೆಗೆ ಹೋಗಿ ನನ್ನ ಸಂಪುಟದಲ್ಲಿ ಇರಬೇಕು ಅಂತ ಕೇಳ್ಕೊಂಡು ಅರಣ್ಯ ಪರಿಸರ ಜೀವಶಾಸ್ತ್ರ ಸಚಿವರನ್ನ ಮಾಡ್ಕೊತಾರೆ. ಅದು ಕತೆ ರಂಗನಾಥರ ವ್ಯಕ್ತಿತ್ವನ ಕುರಿತು ಒಂದಿನಗಟ್ಲೆ ಮಾತಾಡ್ಬೋದು, ಅಷ್ಟರ ಮಟ್ಟಿಗಿದೆ. ಯಾಕೆಂದ್ರೆ ಒಂದ್ಸಲ ಹೇಳ್ತೀನಿ, ಎಸ್ ಎಂ ಕೃಷ್ಣ ಅವರು ಪ್ರೇಮಕರು, ನಾನು ಕೃತಜ್ಞತೆ ನೆನೆಸ್ಕೊಳ್ತೀನಿ ಬಿಡಿ. ನನಗೆ ಅನ್ನ ಕೊಟ್ಟಿದ್ದಾರೆ. ಆದರೆ ನಾನು ಸ್ವಂತಕ್ಕೋಸ್ಕರ ಏನೂ ಕೇಳಿಲ್ಲ, ಅದು ಬೇರೆ ಪ್ರಶ್ನೆ. ನನ್ನ ಬಂಧು ಬಳಗ, ನನ್ನ ಸ್ನೇಹಿತರಿಗೆಲ್ಲ ನನಗೆ ಭಾಳ ಪ್ರೀತಿಯಿಂದ ಕಾಣೋರು. ಅವ್ರು ಚೇಂಬರ್ಗೆ ಹೋದಾಗ ಮುಖ್ಯಮಂತ್ರಿ ಈ ಧರಮ್ ಸಿಂಗ್ ಅವರು ಬರಲಿ, ಖರ್ಗೆ ಅವ್ರು ಬರಲಿ, ಡಿ ಕೆ ಶಿವಕುಮಾರ್ ಅವರು ಯಾರು ಬಂದರು ಕಡಕ್ಕೆ ಕೂತ್ಕೊಂಡು ಅಂತ ಮಾತಾಡೋರು. ಆದರೆ ಕೆ ಎಚ್ ರಂಗನಾಥರು ಬಂದಾಗ ಮಾತ್ರ ಅವರು ಮುಖ್ಯಮಂತ್ರಿ ಕುರ್ಚಿ ಬಿಟ್ಬಿಟ್ಟು ಪಕ್ಕ ಸೋಫಾಗೆ ಹೋಗಿ ಮಾತಾಡ್ಬಿಟ್ಟು ಅಲ್ಲಿಂದ ಪುನಃ ಮತ್ತೆ ಅದೆಲ್ಲ ಮಾತುಕತೆ ಆದಮೇಲೆ ಬಾಕ್ಲವ್ರಿಗೂ ಬಂದು ಸರ್ ಪ್ಲೀಸ್ ಅನ್ನೋರು. ನಾನು ಇದೊಂಥರ ಭಾಳ ಕಾಡ್ತಲೇ ಇತ್ತು. ಏನಪ್ಪ ಇದು ಹಿಂಗೆಲ್ಲ ಆಗೋಯ್ತಲ್ಲ ಅಂತಂದಾಗ ಸರಿ ಅದು ನೋಡ್ಕೊಂಡು ಇಟ್ಗೆ ಒಂದ್ಸಲ ಕೃಷ್ಣ ಸರ್ ಡಿ ಆರ್ ಯಾವಾಗ ಬಂದರೆ ಸರ್ ಬಂದೆ ನೇ ಸಮಾಚಾರ ಸರ್ ಒಂದು ಪ್ರಶ್ನೆ ಕೂತವಲ್ಲ ಇವರೆಲ್ಲ ಬಂದರೆ ಕಡಾಕ ಕೂತಿರ್ತಾರೆ. ರಂಗನಾಥ್ ಸರ್ ಬಂದ ನಾನು ಪ್ರತಿ ಸಲ ನೋಡ್ತೀನಿ ಸೋಫಾ ನನ್ನ ಮಾತಾಡಿ ಬಾಕ್ಲರ್ ಹೋಗಿ ಕಳಿಸ್ಕೊಡ್ತೀನಿ. ರಂಗನಾಥ್ ಸರ್ ಒಂದ್ಸಲ ನಕ್ಕಿಯಾಗ ದಿನೇಶ್ ಅವರು ಅವರಿಗೆ ಸಂಪರ್ಕ ಅಧಿಕಾರಿಯಾಗಿದ್ದರು, ಎಸ್ ವಿ ರಂಗನಾಥ್ ಅವರು ಅವರಿಗೆ ಸೆಕ್ರೆಟರಿ ಆಗಿದ್ದು. ರಂಗನಾಥ್ರು 2 ಕಾಫಿ ತರಿಸಿ ಅಂತ ಹೇಳಿ 2 ಕಾಫಿನ ಆಂಟಿ ಚಂಬರಲ್ಲಿ ಕೂತ್ಕೊಂಡು
ರಮೇಶ್ವರೇ, ವಿತೌಟ್ ವಿಸಿಟಿಂಗ್ ಕಾರ್ಡು ಇಂದ್ರಾಜಿಯವ್ರ ಹತ್ರ ಒಬ್ರು ಹೋಗಿ ಬರ್ತಿತ್ತು, ಯಾರು ಹೇಳಿದ್ರು? ನಾನು ಅದಕ್ಕೆ ನೀವು ಸರ್ ಅಂತ ಹೇಳಿದೆ. ಅಲ್ಲ, ದಟ್ ಈಸ್ ಕೆ ಎಚ್ ರಂಗನಾಥ್ ಅಂದರು. ಹಾಗಂದ್ಮೇಲೆ ಅದಕ್ಕೋಸ್ಕರ ಇಲ್ಲ ರಮೇಶ್ವರೇ, ಒಮ್ಮೆ ನಾನು ಕೆ ಎಚ್ ರಂಗನಾಥ್ ಸರ್ನು ಒಟ್ಟಿಗೆ ಇಂದ್ರಾಜಿಯವ್ರ ಹತ್ರಕ್ಕೆ ಹೋದಾಗ ಇಂದ್ರಾಜಿಯವ್ರು ಹೇಳಿದ್ರು, ಮಿಸ್ಟರ್ ರಂಗನಾಥ್ ಐ ಆಮ್ ಫೆಡ್ ಅಪ್ ವಿತ್ ಅರಸು ಅಂತ. ಆಗ ಕೆ ಎಚ್ ರಂಗನಾಥರು ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಪಾರ್ಟಿಯ ಅಧ್ಯಕ್ಷರಾಗಿದ್ದರು, KPCC ಪ್ರೆಸಿಡೆಂಟ್ ಆಗಿದ್ದರು, ಪ್ಲಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು, ಸಾರಿಗೆ ಸಚಿವರಾಗಿದ್ದರು. ಫೆಡ್ ಅಪ್ ವಿತ್ ಅರಸು ಅಂದಾಗ ರಂಗನಾಥ್ ಸರ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅವರು ಆಲ್ಟರ್ನೇಟಿವ್ ಅಂತ ಕೇಳ್ತಾರೆ. ಇಂದ್ರಾಜಿಯವರು ತಕ್ಷಣ ಐ ಆಮ್ ಥಿಂಕಿಂಗ್ ಆಫ್ ಯು ಅಂತಾರಂತೆ. ರಂಗನಾಥ್ ಸರ್ ಒಂದು ಅರ್ಧ ಗಂಟೆ ಯೋಚನೆ ಮಾಡಿ ಪುನಃ ಅದು ನಾನು ಅವ್ರು ಇಂಗ್ಲೀಷಲ್ಲಿ ಹೇಳಿದ್ದು, ನಾನು ಕನ್ನಡದಲ್ಲಿ ಯೋಚನೆ ಐ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್, ನಾನು ಇನ್ನೂ ಅಸ್ಪೃಶ್ಯತೆಯ ತಾಪವನ್ನು ಅನುಭವಿಸ್ತಾ ಇದ್ದೀನಿ. ಮುಂದೆ ಇತಿಹಾಸದಲ್ಲಿ ಮಿತ್ರದ್ರೋಹಿ ಎಂಬ ಕಪ್ಪು ಚುಕ್ಕಿ ಆಗ್ಲಾರೆ ಅಂತ ಎದ್ದು ನಿಂತ್ಬಿಡ್ತಾರಂತೆ. ನಾವಾಗಿದ್ರೆ ಪದ ಮುಟ್ಟಿ ಪ್ರಮಾಣ ವಚನ ತಗೊಳ್ತಿತ್ತು. ಅವರ ವ್ಯಕ್ತಿತ್ವ, ಅದಕ್ಕೆ ಅವ್ರು ಬಂದಾಗ ಯಾವತ್ತೂ ಮುಖ್ಯಮಂತ್ರಿ ಸ್ಥಾನನ ಆಯಿತು ಅಲಂಕರಿಸ್ಬೋದಾಯಿತು, ಅದನ್ನು ಬಿಟ್ಟಿದ್ದು. ಅದಕ್ಕೋಸ್ಕರಕ್ಕೆ ನನಗೆ ಕಾಡ್ತದೆ, ನನಗೆ ಮೈ ಚುಮ್ಮನ್ನು ಬಿಡ್ತದೆ. ಎಲ್ಲ ಇಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮಂತ್ರಿ ಆಗಬೇಕು ಅಂತ ಆತೊರಿಬೇಕಾರೆ. ಒಂದು ಕಾಲ ಇತ್ತು ಕಣ್ರಿ, ಕರಿಯಪ್ಪನವ್ರು ಕರೆದ್ರೆ ಬರಲೇ ಇಲ್ಲ ಅವರು, ಕರ್ಮಗೆ ಕರಿಯಪ್ಪನವರು. ಇವತ್ತು ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಆ ರಾಜಕಾರಣಿಗಳು ಲಕ್ಷ್ಮೀ ಸಾಗರ್, ನಜೀರ್ ಸಾಬು, ಎಂತೆಂಥ ಎಂ ಚಂದ್ರಶೇಖರ್ ಶ್ರೀಮಂತಿಗೆ ಇದರಿಂದ ಬಂದರು, ಎಷ್ಟು ಸರಳವಾಗಿ ಬದುಕಿದ್ರು. ಏನು ಒಂದ ಎರಡ? ಅಯ್ಯೋ, ಶಾಂತವರಿ ಗೋಪಾಲ್ ಗೌಡ್ರ ಆಗ್ಬೋದು, ಏನು ನಾನು ಈ ರಾಜಕಾರಣಿಗಳಂತ ದಯಮಾಡಿ ನಿಮ್ಮ ಹಿಂದಿನ ತಲೆಮಾರನೆ ಅಂದ್ಕೊಳ್ಳಿ. ಸಿದ್ದರಾಮಯ್ಯನವ್ರ ಎಷ್ಟು ಅಖಂಡವ ಪ್ರೀತಿಸ್ತೀನಿ ಅಂದರೆ ನಿಮಗೆ ಗೊತ್ತಿಲ್ಲ, ಅವ್ರ ಬಡ್ನಾಟನೂ ಇತ್ತು ಇದಕ್ಕೆ ಅಂತ. ಸರಿ ಏನಂತಾನೆ, ಆದರೆ 1 ವರ್ಷ ಕೊಟ್ಟ ಸರ್ಕಾರ ಅವರು ಅಧಿಕಾರ ಉಳಿಸ್ಕೋಬೇಕು ಅಂತ ರಾಜಿ ಮಂತ್ರ ತಂತ್ರ ಇವಕ್ಕೆ ಮರಳಾಗ್ಬಿಟ್ಟು ಕೆಟ್ಟ ಕೆರಾಡ್ದವ್ರಿಗೆಲ್ಲ ಆಯ್ಕಟ್ಟಿನ ಜಾಗ ಕೊಟ್ಟು ಅವರೂ ಕೆಟ್ಟೋದ್ರು. ಸಮಾಜವಾದಿ ಅಂತ ಹೇಳ್ಕೊತಾರೆ, ಬೇಡ ಸಮಯ ವಾದಿ ಆಗ್ಬಿಡಿ, ವ್ಯಾಧಿ ಆಗಿದ್ರ, ಇನ್ನು ಸಮಾಜಿ ವಾಸಿ ಆಗಲಿ ಅಂತ ಕೇಳಿದೆ. ಯಾಕೆ ನನ್ನ ನಂಬಿಕೆ ಬೇರಾಗಿದ್ರು ಅವರು, ನನ್ನ ನಂಬಿಕೆ ಬೇರು. ನಾನು ಅವ್ರ ಮೇಲೆ ಎಷ್ಟು ಭರವಸೆ ಕನಸ್ಕೊಂಡು ಇಟ್ಟಿದ್ದೆ ಅಂದರೆ, ಈ ಮನುಷ್ಯ ಜನಮಾನಸದಲ್ಲಿ ಉಳ್ಕೊಂತ ವ್ಯಕ್ತಿ ಆಗ್ಬೇಕು, ಲೋಹೇನ ಮೀರಿಸ್ಬೇಕು. ಶಾಂತವರಿ ಗೋಪಾಲ್ ಗೌಡನ ಮೀರಿಸ್ತಾರೆ ಅನ್ಕೊಂಡೆ. ಅಯ್ಯೋ ಬಿಡಿ, ಈ ಸೈಟ್ ವ್ಯವಹಾರದಲ್ಲಿ ಕಳೆದೇ ಹೋದ್ರು. ಅದಾದ್ಮೇಲೆ ಪುನಃ ಜಾತಿ ಸಂಕುಲಗಳು. ನನಗೆ ದ್ವೇಷ ಅಲ್ಲ, ನಾನು ಪ್ರೀತಿಸ್ತಾ ಇದ್ದೀನಿ. ಎಲ್ಲ ಈ ಇದರಿಂದ ಸಂಕುಲಗಳನ್ನು ಮುಕ್ತರಾಗಿ ಧೀಮಂತಿಗೆ ಉಳಿಸ್ಕೊಳ್ಳಿ. ಕಡು ಬಡವರಿಗೆ ಭಾಗ್ಯಗಳನ್ನ ಕರುಣಿಸಿ, ಉಳ್ಳವರಿಗೆ ಉಣಬಡಿಸಕ್ಕೆ ಹೋಗ್ಬಿಡಿ. ಉಚಿತ ಕರೆಂಟ್ ನಮ್ಮವ್ರಿಗೆ, ನಿಮ್ಗೆ ಯಾರಿಗೆ ಬೇಕು? ಉಚಿತ ಬಸ್ಸಲ್ಲಿ ನನ್ನ ಹೆಂಡತಿಗೆ, ನಿಮ್ಮ ಹೆಂಡತಿಗೆ, ಇವ್ರ ಹೆಂಡತಿ, ಮದುವೆ ಹೆಂಡತಿಗೆ ಹಾಕ್ಬೇಕು ಅಲ್ವೇ? ಉಳ್ಳರಿಗೆ ಕೊಡಿ. ಆರೋಗ್ಯ ದೃಷ್ಟಿಯಲ್ಲಿ ಅನನ್ಯವಾದ ಸೇವೆ ಕೊಡಿ, ಉಚಿತ ನೀವು ಸೇವೆ ಕೊಡಿ. ಆರೋಗ್ಯದಲ್ಲಿ ಎಷ್ಟು ಇದೆ ದುಃಖ ಅಂದ್ರೆ, ಆ ಖಾಸಗಿ ಆಸ್ಪತ್ರೆ ನೋಡ್ಬಿಟ್ರೆ ಬಡವರಿಗೆ ಸಾವು ಕೂಡ ಬೇಡವೋ, ಸುಡಲಿಕ್ಕೆ ಸೌದಿಲ್ಲ ಅಂತಾರೆ. ಉತ್ತಾದ ಒಳಗೀರ ಸರ್ಪಾನ ಬೇಗೆಯ ನೆತ್ತಿ ಮೇಲಾಶು. ಸಿದ್ದರಾಮಯ್ಯರೇ, ತುಂಬ ದಂಧೆ ನಡೀತಾ ಇದೆ. ನೀವು ಸ್ವಲ್ಪ ಎಲ್ಲ ಪರೆ ಕಳಿಸ್ಕೊಂಡು ನೋಡಿ, ಕಡಿವಾಣ ಹಾಕಿ ಕಡು ಬಡವರಿಗೆ ಎಲ್ಲನೂ ಕೊಡಿ. ಒತ್ತು ಹೇಳ್ತೇನೆ, ನೊಂದು ಬೆಂದವರ ಕಣ್ಣೀರಲ್ಲಿ ಜಲಕ್ರೀಡೆ ಆಡ್ತಾ ಇದ್ದಾರೆ. ಇನ್ನು ಕೆಲವರು ಮುಂದಕ್ಕೆ ಹೋಗಿ ರತಿ ಕ್ರೀಡೆ ಆಡ್ತಾ ಇದ್ದಾರೆ. ಇದನ್ನ ತಪ್ಪಿಸಿ ಬಡ ಜನಕ್ಕೆ, ಸಮಾಜದ ಕಟ್ಟ ಕಡೆ ಮನುಷ್ಯನಿಗೆ, ಕೊನೆ ಪೈರಿಗೆ ಎಷ್ಟಾಗುತ್ತೋ ಅಷ್ಟನ್ನ ನೀರುಣಿಸಿ. ತುಂಬ ಪ್ರೀತಿಯಿಂದ ನಿಮ್ಮನ್ನ ಕೇಳ್ಕೊಳ್ತೀನಿ ಸಿದ್ದರಾಮಯ್ಯರೇ, ದಯಮಾಡಿ. ಇಲ್ಲಿ ಹೋಯ್ತು. ಹೋದಾಗ ನನಗೆ ಆ ದಿನಗಳಲ್ಲಿ ದೂರದರ್ಶನ ಇವು ಎಲ್ಲ ನೀಲ ಅವಕಾಶಗಳನ್ನು ಕಟ್ಟಿಕೊಟ್ಟಾದ್ಮೇಲೆ ನಾನು ನಕೀಲ ಚಿತ್ರ ಮಾಡಕ್ ಹೋದೆ, ನಮ್ದೆ ಮೋಸ ಹೋದೆ. ಅವತ್ತಿನ ಕಾಲಕ್ಕೆ 33 ಲಕ್ಷನ ತಲೆ ಮೇಲೆ ಹೊತ್ಕೊಂಡೆ. ಅದು ಹೆಂಗಿತ್ತು ಅಂತಂದ್ರೆ, ಅದರಲ್ಲಿ ನಮ್ದು ಒಂದು ಪಾತ್ರ ಇತ್ತು ಬಿಡಿ. ಈ ಪತ್ರಿಕೆ ಒಳಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ಅಂದ್ರೆ ಆ ಕಾಲದಲ್ಲಿ ರವಿಚಂದ್ರ 1 ಪುಟ ಕೊಡ್ತಿದ್ರು. ನಾನು 2 ಪುಟ ಕೊಡಕ್ಕೆ ಶುರು ಮಾಡಿ, ಈ ಟೆಕ್ನಿಕಲ್ಗಳು, ಹಿಂಬದಿನಲ್ಲಿ ಕೆಲಸ ಮಾಡೋರು, ಅವ್ರದ್ದೆಲ್ಲ ಫೋಟೋ ಹಾಕ್ಸಿ, ಈ ಮ್ಯೂಸಿಷಿಯನ್ನು ಇದ್ರದ್ದೆಲ್ಲನೂ ಆ ಉದಯವಾಣಿ ಕನ್ನಡಪ್ರಭ ಕೊಡ್ತಿದ್ದಾಗ, ಇದ್ಯಾರಪ್ಪ ಇದು ನಮ್ಮನ್ನೇ ಮಿರ್ಸಂಗ್ ಬರ್ತದಲ್ಲ ಅಂತ. ಅದು ಆಗ ಕಾಲಕ್ಕೆ
ಜಾಹೀರಾತುಗೋಸ್ಕರನೇ ಸುಮಾರು ಒಂದು 4-5 ಲಕ್ಷ ಖರ್ಚಾಯಿತು. ಆಗ್ತಾನೆ ಹಂಸಲೇಖರು ಒಂದು ಸ್ಪರ್ಶ ಪಿಕ್ಚರ್ ಮಾಡ್ತಾ ಇದ್ರು. ಇದ್ಯಾರಿದು ಪಿಚ್ಚಳ್ಳಿ ಶ್ರೀನಿವಾಸ್ ಇವ್ರದೆಲ್ಲ ಫೋಟೋ ಸಮೇತ ಬರ್ತಾರಂತ ನಮ್ಮನ್ನು ನೋಡಿ ಆಗ ಸ್ಪರ್ಶ ಪಿಕ್ಚರ್ಗೆ ಹಂಸಲೇಖ ಅವ್ರದಕ್ಕೆ ಫೋಟೋ ಹಾಕಕ್ಕೆ ಶುರು ಮಾಡಿದ್ರು. ಬಟ್ ಇನ್ನೊಂದು ಖುಷಿ ಏನಂದ್ರೆ ಮೊಟ್ಟ ಮೊದಲಿಗೆ ಸಿಡಿನಲ್ಲೇ ಹಾಡುಗಳು ತಂದಿದ್ದು ಕನ್ನಡ ಚಿತ್ರರಂಗದಲ್ಲಿ ನಕ್ಕಿರ ಜೋಕಿನೇ ಮೊದಲು. ನಮ್ಮ ಕೆಲವು ಆ ಚಿತ್ರ ಕಾಣದ ಕೈಗಳ ಕೈವಾಡದಿಂದ ಅದೇನು ಹೇಳ್ತಾರಲ್ಲ, ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತರೆ, ಆ ಥರದ್ರಲ್ಲಿ ಅರ್ಧಕ್ಕೆ ನಿಂತೋಯ್ತು. ಆ ದುಃಖ ಹೇಳ್ಕೊಳ್ಬೇಕಾರೆ ಅದು ಇನ್ನೊಂದು ಪುರಾಣ. ಆದ್ರೆ ಚೆನ್ನಾಗಿರ್ಲಿ. ಅದಕ್ಕೆ ಮುಳ್ಳನ್ನಡಿಯುವ ಸಂತಾನ ಬೆಳೆಯುತ್ತಲೇ ಇದೆ. ನಾವು ನೆಟ್ಟ ಸಾಲು ಮರಗ ನೆರಳು ಅವ್ರನ್ನ ಸಂತೈಸಲಿ. ಅವರೇ ನೆಟ್ಟ ಮುಳ್ಳುಗಳು ತಗದಗನೆ ಒತ್ತಿ ಉರಿದು ಆದಿಗಳು ಹಸನಾಗ್ಲಿ ಅಂತ ಕೈ ಮುದ್ದು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಅದಾದ್ಮೇಲೆ ನನಗೆ ಈ ಸಾಹಿತ್ಯದಲ್ಲಿ ಆಸಕ್ತಿ ಉಂಟಾಗಿ ಆ ಸಾಹಿತ್ಯನ ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಆಗಲೇ ನಿನಗೆ ಕಳಸಂಚಿಕಲ್ಲಿ ಹೇಳ್ಕೊಂಡಿದ್ದೆ, ಸ್ಪರ್ಧಾ ಪ್ರಪಂಚ ತೋಡ್ಕೊಳ್ತಿದ್ದೆ. ನನ್ನ ಚರ್ಚಾ ಸ್ಪರ್ಧೆಗಳಲ್ಲಿ ನನ್ನವೇ ಸಾಹಿತ್ಯದ ಮಾತುಗಳನ್ನ, ಕವಿತೆಗಳನ್ನ ಸಣ್ಣ ನಾನು ಕುವೆಂಪು ಹೆಸರಿನಲ್ಲಿ, ಬೇಂದ್ರೆಯವ್ರ ಹೆಸರಲ್ಲಿ, ಟಾಸ್ಟೆ ಹೆಸರಲ್ಲಿ ನಾನು ಹೇಳ್ಕೊತಾ ಇದ್ದೆ. ಅದು ಒಂದ್ಸಲ ಬಂದಾಗ ಲಂಕೇಶ್ವರದಲ್ಲಿ ಹಿಡಿದು ಒಂದ್ಸಲಕ್ಕೆ ನನ್ನದೊಂದು ಚರ್ಚಾ ಸ್ಪರ್ಧೆಯಲ್ಲಿ ನಾನು ಒಂದು ಮಾತಾಡಿದೆ. ಮಹಾಕವಿ ಕುವೆಂಪು ಹೇಳುವಂತೆ ಎತ್ತರದ ಬೆಟ್ಟ ಕಣಿವೆ ನದಿಗಿಂತ ಎತ್ತರವಲ್ಲ, ಆ ನದಿ ಹುಟ್ಟಿದ್ದು ಅಲ್ಲೇ ತುಸು ಬೆಟ್ಟಕ್ಕಿಂತ ಮೇಲೆ. ಪಶ್ಚಾತ್ತಾಪದ ಬೆಳಕು ಟಾಲ್ಸ್ಟಾಯ್ ಹೇಳುವಂತೆ ಜಾತ್ರೆಯ ಬಣ್ಣದ ಇಸ್ಕ್ಯಾಂಡಿ ನಗರವಾಡಿತ್ತು. ನನಗೆ ಬಹುಮಾನನೂ ಬಂದಿತ್ತು, ಪ್ರಥಮ ಬಹುಮಾನ ಬೇರೆ ಬಂದಿತ್ತು, ಒಳ್ಳೆ ದುಡ್ಡಿತ್ತು ಅದರಲ್ಲಿ. ಆದರೆ ಅವಾಗ ಬಂದಾಗ ಎನ್ ಕಲಾಕ್ಷೇತ್ರದಲ್ಲಿ ನರಸಿಂಹನವ್ರದ್ದು ಇದ್ರ ಮೇಲೆ ಬಂದಾಗ ಈ ಗೆಸ್ಟ್ ಬಂದಾಗ ಅವತ್ತ ಪುಣ್ಯವಶದ ಅವಾಗ ಆ ಕ್ಷಣದಲ್ಲಿ ನನಗೆ ಗ್ರಾಚಾರ ಅನಿಸಿತ್ತು ಲಂಕೇಶ್ವರ. ಅವಾಗ ಒಪ್ಪಿಸಿದ್ದಾಗ ರಮೇಶ್ವರ ಎಲ್ಲಿ ಹೇಳಿದ್ದಾರೆ ಕುವೆಂಪು ಇದನ್ನ, ಎಲ್ಲಿ ಟಾಲ್ಸ್ಟಾಯ್ ಅವ್ರು ಹೇಳಿದ್ದಾರೆ ಅಂತ ಕೇಳಿದ್ರು. ಪ್ರಥಮ ಬಹುಮಾನ ನನಗೆ ಈ ಪ್ರಶ್ನೆ ಹೆಂಗಾರೆ ಅಲ್ಲಿ ದುಡ್ಡು ಬೇರೆ ಇತ್ತು ಆ ಕಾಲಕ್ಕೆ. ಅಯ್ಯೋ, ಅದು 10,000 ರೂಪಾಯಿ ಸಹಕಾರ ಇಲಾಖೆ ಸ್ಪಾನ್ಸರ್ ಕೊಟ್ಟಿದೆ. ಅದಕ್ಕೆ ಒಂದೊಂದು ದಿನದಲ್ಲಿ ಇಲಾಖೆ ಕೊಟ್ಟಿದೆ. ದುಡ್ಡು ಹೋಗ್ತದೆ. ನನ್ನ ಜೊತೆ ಬೇರೆ ಕಾಲೇಜ್ ಮಂದಿ ಎಲ್ಲ ಕಾಯ್ಕೊಂಡು ಕೂತಾರೆ, ಮಸಾಲೆ ದೋಸೆ, ಇಡ್ಲಿ, ವಡೆ, ಒಂಚೂರು ಬಟ್ಲೆ ತಗೋಬೋದು ಅಂತ. ದುಡ್ಡು ಹೋಗ್ಬಿಡ್ತಲ್ಲ ಅಂದ್ರೆ ಕಡೆಗೆ ತಕ್ಷಣ ಕೇಳಿ, ಸರ್ ನೋಡಿ ಗಿಡ ಮರಗಳು ಪ್ರೇರಿತ ಆಗ್ತವೆ. ನಾವು ಗಿಡ ಯಾವುದು ನಾನು ಬರ್ದೆ ಅಂತ ಹೇಳ್ಕೊಳ್ಳಲ್ಲ, ಮರ ಹೇಳಲ್ಲ, ಕಡಲೆ ಹೇಳ್ಕೊಳ್ಳಲ್ಲ. ನಾನು ಕುವೆಂಪು ಅವರಿಂದ ಪ್ರೇರಿತನಾಗಿದ್ದೇನೆ. ಆ ಪ್ರೇರಣೆಯಿಂದ ನಾನು ಪದ್ಯ ಕಟ್ಕೊಂಡು ಅವ್ರಿಗೆ ಅರ್ಪಣೆ ಕೊಟ್ಟಿದ್ದೀನಿ. ತಪ್ಪೇನು? ಟಾಲ್ಸ್ಟಾಯಿಂದ ಪ್ರೇರಿತ ಆಗಿದ್ದೇನೆ, ಅದರಿಂದ ಕೊಟ್ಟಿದ್ದೀನಿ ಅಂತ ಹೇಳಿದೆ. ಆಗ ಲಂಕೇಶ್ವರ ಪ್ರೀತಿಯಿಂದ ಇವರು ಬೇರೆಲ್ಲ ಅವ್ರು ಬರ್ದಿದ್ದು ಇವ್ರು ಬರ್ದಿದ್ದು ತಾನು ಬರ್ದಿದ್ದು ಅಂತ ಅನ್ಕೊಳ್ಬೇಕಾದ್ರೆ ಕಾಲದಲ್ಲಿ ಈತ ತನ್ನದನ್ನ ಬೇರೆಯವರಿಗೆ ಅರ್ಪಣೆ ಮಾಡ್ತಾನೆ ಅಂದ್ರೆ ಮುಂದೆ ಹೆಮ್ಮರ ಆಗ್ತಾನೆ. ಈತನಿಗೆ ವೈಯಕ್ತಿಕವಾಗಿ ನಂದು 1,000 ರೂಪಾಯಿ ಬಹುಮಾನ ಅಂತ ಕೊಟ್ಟರು. ಹಂಗೆ ಆ ಥರದ್ರಲ್ಲಿ ಇವೆಲ್ಲ ಕಂಡ್ಕೊಂಡು ಬಂದಾಗ ನಾವು ಈಗ ನೆಕ್ಸ್ಟ್ ಮುಂದಕ್ಕೆ ನಾನು ಸಾಹಿತ್ಯ ಕೃಷಿಗೆ ಹೋದೆ. ಸ್ಪರ್ಧಾ ಪ್ರಪಂಚದ ಏಳು ಬೇಳುಗಳನ್ನ ಕಂಡೆ, ಪಲ್ಲಟಗಳನ್ನ ಕಂಡೆ. ಅದು ನನಗೆ ಕೀರ್ತಿ ಅಂತನೂ ಕೊಡ್ತು, ಹೆಸರಂತನೂ ಕೊಡ್ತು, ನೀಲ ಅವಕಾಶನೂ ಕೊಡ್ತು. ಇನ್ನು ಕಿರ ಜೊಕ್ಕೆ ಫಿಲಮ್ ಮಾಡಕ್ಕೆ ಹೋಗಿ ಸ್ವಲ್ಪ ಎಡವಟ್ ಮಾಡ್ಕೊಂಡು ಕೈ ಸುಟ್ಕೊಂಡು ಮತ್ತು ದಿಗ್ಭ್ರಾಂತನಾದೆ. ಅವಾಗ ಒಂದು ಸ್ವಲ್ಪ ಏಕಾಂತಲ್ಲಿ ನಾನು ಕವಿತೆಗಳನ್ನ, ನನಗೆ ಕುವೆಂಪು ಒಡನಾಟ ಇತ್ತಲ್ಲ, ಮೈಸೂರಿಗೆ ಬಂದಾಗ ನೀನು ಬರೀ ಅಂತಂದಾಗ ಆಗ ಸಾಹಿತ್ಯ ಕೃಷಿಯಲ್ಲಿ ಆಸಕ್ತಿ ತಗೊಂಡು ಅದಕ್ಕೆ ಒತ್ತಾಸೆಯಾಗಿ ಯಾರ್ಯಾರು ಬಂದರು ಏನೇನು ಬಂದರು ಅಂತದನ್ನೆಲ್ಲನೂ ಆ ಸಂದರ್ಭಗಳಲ್ಲಿ ನನಗಾದಂಥ KPCC ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಸಿಂಗಾರಿಗೌಡರು, ಅವ್ರ ಮಗ ತೇವಾನಂದು, ಈ ಥರ ಭಾಳಷ್ಟು ಜನ, ಸುರಭಿ, ಭಾರತಿ ಕಿನ್ನಾಳು, ನನ್ನ ಕಾಲೇಜಿನ ಸಹಪಾಠಿಗಳು ಚಂದ್ರು, ಮಂಜ, ಶಿವಶಂಕರು, ಶಿವನಂಜೇಗೌಡ, ಮುರಳಿ, ಈ ಥರ ತುಂಬ ಅನೇಕ ನಮ್ಮ ಅಶ್ವತ್ತು, ಸೂರಪ್ಪ, ಈ ಥರ ತುಂಬ ಅದು ನನಗೆ ಹೆಂಗಾಯಿರಿ ಅಂದರೆ ಊರೆಲ್ಲ ನೆಟ್ಟು ಕೇರಿಯಲ್ಲ ಬೆಳಗ. ಆ ಥರ ನನ್ನ ಇಡೀ ಏಳಿಗೆಗೆ ನನ್ನ ಸ್ನೇಹಿತರುಗಳ ಒತ್ತಾಸೆ ನೆರವು ತುಂಬ ಇದೆ. ಅದರಲ್ಲಿ ರಾಜಕಾರಣಿಗಳು ಸಹಾಯ ಮಾಡಿದ್ದಾರೆ, ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ, ನ್ಯಾಯಾಧೀಶರು ಸಹಾಯ ಮಾಡಿದ್ದಾರೆ, ದೊಡ್ಡ ನ್ಯಾಯಾಧೀಶರು ಸಹಾಯ ಮಾಡಿದ್ದಾರೆ, ನನ್ನ ಸ್ನೇಹಿತರು ಸಹಾಯ ಮಾಡಿದ್ದಾರೆ. ಅವನ್ನೆಲ್ಲರೂ ನಾನು ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ನನ್ನ ಸಾಹಿತ್ಯದ ಏಳು ಬೀಳು ಅಲ್ಲಿ ಕಂಡಂಥ ನೋವು, ನಲಿವು, ದುಃಖ, ದುಮ್ಮಾನ, ನೋವು, ಸಿಟ್ಟು, ಅದ್ರ ಜೊತೆನಲ್ಲಿ ನಾನು ಏನು ಕಂಡುಕೊಳ್ಬೇಕಾಗಿತ್ತು ಅದನ್ನೆಲ್ಲ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಈ ನಿಟ್ಟಿನಲ್ಲಿ ಇಷ್ಟು ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಳ್ತಾ
ನಾನು ಎಲ್ಲರೂ ಇವತ್ತು ಕೇಳೋದೇನಂದರೆ, ನಾನು ಯಾವುದೇ ಕಾರಣಕ್ಕೆ ಯಾರನ್ನೂ ದ್ವೇಷಿಸಲ್ಲ, ಅಖಂಡವಾಗಿ ಪ್ರೀತಿಸ್ತೇನೆ. ನಾನು ಈಗಲೂ ಕಡೆದಾಗ ಕೇಳ್ಕೊಳ್ಳೋದಷ್ಟೇ, ನಾವೆಲ್ಲ ಒಂದಾಗಿರೋಣ. ಏಕೆಂದರೆ ಹುಟ್ಟು ಸಾವು ಎರಡರ ನಡುವೆ 3 ದಿನ ಬಾಳು ಅಂತ ಇದೆ. ಒಳಿತು ಒಳಿತು ಒಳಿತು. ನಾನು ಯಾವಾಗಲೂ ಕನೆದಾಗ ಮತ್ತೆ ಹೇಳ್ತೀನಿ, ನಮಗೆ ಚಟ್ಟ ಕಟ್ಟಿಟ್ಟ ಬುತ್ತಿ ಇಲ್ಲಿ ಯಾರು ಊಟ ಇಟ್ಕೊಂಡಿರಲ್ಲ. ಈ ಪಟ್ಟುಗಳನ್ನ ಎಷ್ಟೆಷ್ಟಾಗುತ್ತೋ ಕಳ್ಕೊಂಡು, ಅದ್ರ ಕೊನೆಗೆ ನಾನು ಅನ್ನೋ ಪಟ್ಟನ್ನು ಕಳ್ಕೊಂಡು ಒಂದು ಭೂಮಿ ಮೇಲೆ 1, 2, 3 ಒಳ್ಳೆ ಹೆಜ್ಜೆ ಇಟ್ಬಿಟ್ಟು ಜಾಗ ಖಾಲಿ ಮಾಡಿ ಹೊಟ್ಕೋಣ. ಯಾಕೆಂದ್ರೆ ಹಾರಾಡುವ ಹಕ್ಕಿಗಳೆಂದು ಆಗಸದಲ್ಲಿ ಗೂಡು ಕಟ್ಟುವುದಿಲ್ಲ. ಹಾರಾಡುವ ಹಕ್ಕಿಗಳೆಂದು ಆಕಾಶದಲ್ಲಿ ಗೂಡು ಕಟ್ಟುವುದಿಲ್ಲ. ನಮ್ಗೆ ಅರ್ಥ ಆಗಲಿ. ಆ ಸಣ್ಣದ್ರಲ್ಲಿ ನಾವು ಬದುಕೋ ಪ್ರತಿ ಎಲ್ಲ ಜೀವ ಸಂಕುಲ ತಣ್ಣಗಿರ್ಲಿ. ಎಲ್ಲ ಇಲ್ಲಿ ನಾನು ಮೇಲು, ನಾನು ಕೀಳು, ನಾ ಶ್ರೀಮಂತ, ಇವೆಲ್ಲ ಯಾವುದಿಲ್ಲ. ನಾವೆಲ್ಲ ಒಂದೇ ಅಂತ. ಪ್ರೀತಿ, ಪ್ರೇಮ, ಸಮತೆ, ಕಾರುಣ್ಯ ಇವಕ್ಕಾಗಿ ನಾವಿರೋ ಹಗಲಿರುಳು ಹಂಬಲಿಸೋಣ, ಕನವರಿಸೋಣ, ತುಡಿಯೋಣ, ಮಿಡಿಯೋಣ ಅಂತ ಹೇಳ್ತಾ, ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳಗೋಣ. ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳಗೋಣ. ಇಂತಿ ನಿಮ್ಮ ಪ್ರೀತಿಯ ನಾಗತಿಲಿ ರಮೇಶ್.